ಬಾಳ್ಸೋ ಯೋಗ್ಯತೆ ನಿಜವಾಗ್ಲೂ ಇದ್ರೆ ನೀಟಾಗಿ ಬಾಳ್ಸಿ ಅವ್ರನ್ನ. ಅದನ್ ಬಿಟ್ಟು ಕುಟುಂಬಗಳು ಒಂದಾಗಿದಾವೆ, ಅಣ್ಣ ತಮ್ಮ ಬೇರೆ ಸಪ್ರೇಟ್ ಆಗಿರೋರೆಲ್ಲ ಒಂದಾಗಿರೋರು ತುಂಬಾ ಎಕ್ಸಾಂಪಲ್ಸ್ ಇದೆ ಆ ಫಿಲಮ್ ಇಂದ. ಸೊ ಇವಾಗ ನೀನ್ ಸೊಸೆ ಆಗಿ ಕರ್ಕೊಂಡ್ ಬಂದಿರೋದು, ನೀನು ಮೂಗ್ ದರ ಹಾಕಿ ಹಸುಗೆ ಮೂಗ್ ದರ ಹಾಕ್ತಾರಲ್ಲ ಆ ತರ ಹಾಕಿ ಕರ್ಕೊಂಬರು ರೂಮ್ಗೆ. ಇವಾಗ ನಮ್ದು ರೂಮ್ ಅಂತ ಒಂದಿರುತ್ತೆ ಪ್ರೈವಸಿ ಆಗಿ, ಇವ್ರು ಬಂದು ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದು, ಅವ್ರಿಗೊಂಥರ ಹಿಂಸೆ ಕೊಡೋದು, ಚಿತ್ರ ಹಿಂಸೆ ಕೊಡೋದು. ಕೆಲವೊಂದಷ್ಟು ಜನ ನನಗೆ ಇಲ್ಲ ನೀವು ಅತ್ತೆ ಸೊಸೆ ಬಗ್ಗೆ ಮಾಡಿ ಒಂದು ಪಾರ್ಟ್ 2 ಅಂತ ಮಾಡಿ ಅಂತ ಹೇಳಿದಕ್ಕೇನೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವರು ನನ್ನ ಕಂಟೆಂಟ್ಸ್ಗೆ ತುಂಬಾ ಒಂದು ರೆಸ್ಪಾನ್ಸ್ ಮಾಡ್ತಾರೆ, ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಒಂದ್ 4-5 ತಿಂಗಳ ಹಿಂದೆ ಅತ್ತೆ ಸೊಸೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಾನು. ಸುಮಾರು ಜನ ನೋಡಿರ್ತೀರಾ ಅದನ್ನ. ನಂಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ಆ ವಿಡಿಯೋ ಮೂಲಕ ನನಗೆ. ಕೆಲವೊಂದಷ್ಟು ಜನ ಅದನ್ನ ಎಂಟರ್ಟೈನಿಂಗ್ ಆಗಿ ನೋಡಿದ್ದಾರೆ, ಕೆಲವೊಂದಷ್ಟು ಜನ ಪರ್ಸನಲ್ ಆಗಿ ಫೀಲ್ ಮಾಡ್ಕೊಂಡು ನನಗೆ ಕಮೆಂಟ್ಸ್ ಮಾಡಿದ್ದಾರೆ, ಅವ್ರವ್ರ ಜೀವನದಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ. ಅಂಡ್ ಕೆಲವೊಂದಷ್ಟು ಜನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಓಕೆನಾ? ಅವತ್ ಏನಕ್ಕೆ ಆ ವಿಡಿಯೋ, ಇವತ್ ಏನಕ್ಕೆ ಈ ವಿಡಿಯೋ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ತುಂಬಾ ಜನ ಹೆಣ್ಮಕ್ಳು ತುಂಬಾ ಸಫರ್ ಮಾಡ್ತಾ ಇದಾರೆ ಅವ್ರವ್ರ ಲೈಫ್ ಅಲ್ಲಿ ಮದ್ವೆ ಆದ್ಮೇಲೆ. ಯಾರು ಕೂಡ ಅದನ್ನ ವಾಯ್ಸ್ ಔಟ್ ಮಾಡಲ್ಲ. ಈ ತರ ವಿಡಿಯೋ ನಾನೇ ಹಾಕ್ತಾ ಇದ್ದೀನಿ ಅಂತ ಅನ್ಸುತ್ತೆ. ಯಾರೋ ಅತ್ತೆ ಸೊಸೆ ನಾದ್ನಿ ವಾರ್ಗಿತಿ ನನ್ನ ವಿಡಿಯೋಸ್ ನೋಡೋರಾದ್ರೆ ಅವ್ರು ಏನೋ ಒಂದ್ ಮಟ್ಟಕ್ಕೆ ಚೇಂಜಸ್ ಆಗಬಹುದು, ಈ ತರ ಮಾಡ್ತಾ ಇದ್ರೆ ಚೇಂಜ್ ಮಾಡ್ಕೋಬಹುದು ಅಂತ ಒಂದು ಒಳ್ಳೆ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಕ್ಸಾಂಪಲ್ ಹೇಳ್ತೀನಿ. ವಿಷ್ಣುವರ್ಧನ್ ಅವ್ರದ್ದು ಯಜಮಾನ ಫಿಲಂ ಬಂದಾಗ ಅಣ್ಣ ತಮ್ಮದು ಬಾಂಡಿಂಗ್ ನೋಡಿ ಸುಮಾರು ಕುಟುಂಬಗಳು ಒಂದಾಗಿದಾವೆ. ಅಣ್ಣ ತಮ್ಮ ಬೇರೆ ಸಪ್ರೇಟ್ ಆಗಿರೋರೆಲ್ಲ ಒಂದಾಗಿರೋರು ತುಂಬಾ ಎಕ್ಸಾಂಪಲ್ಸ್ ಇದೆ ಆ ಫಿಲಂ ಇಂದ. ಸೊ ಇವಾಗ ನನ್ನ ವಿಡಿಯೋ ನೋಡಿ ಒಬ್ರು ಚೇಂಜ್ ಆದ್ರೂ ಪರವಾಗಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈ ಅತ್ತೆ ಟಾರ್ಚರ್ ಇಂದ, ಅತ್ತೆ ಕೊಡೋ ಮೈಂಡ್ ಹಿಂಸೆಯಿಂದ, ಕಿರಕಳಗಳಿಂದ ಎಷ್ಟು ಅನುಭವಿಸ್ತಿದ್ದಾರೆ ಅಂತಂದ್ರೆ, ಇವಾಗ ನೀವು ಕಮೆಂಟ್ ಮಾಡ್ಬೋದು, ನಿನಗಾಗಿದ್ರೆ ಹೇಳು, ನಿನಗೆ ಆಗಿದ್ರೆ ವಾಯ್ಸ್ ಔಟ್ ಮಾಡು ಅಂತ. ನಮಗಾಗಿದ್ರೆ ಮಾತ್ರ ನಾವು ವಾಯ್ಸ್ ಔಟ್ ಮಾಡ್ಬೇಕಾ, ಇಲ್ಲಾಂದ್ರೆ ಮಾಡ್ಬಾರ್ದಾ? ಸತ್ಯ ಹೇಳೋದಿಕ್ಕೆ, ರಿಯಾಲಿಟಿ ಹೇಳೋದಿಕ್ಕೆ ನಮ್ಗೆ ಆಗಿರ್ಬೇಕು ಅಂತ ಏನು ಇಲ್ಲ. ನಾನು ಏನಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಹೇಳ್ತೀನಿ. ನನ್ನ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೇನೆ ಆಗಿರೋದಿದು. ಅವರೆಲ್ಲ ವಿಡಿಯೋ ನೋಡ್ತಿದಾರೆ, ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡ್ತಿರೋದಿದು. ನೋಡಿ, ಯಾರೇ ಹೆಣ್ಮಗ್ಳಾಗಿರ್ಬೋದು, ನಿಮ್ಮನೆಯವರಾದ್ರೆ ಬೇರೆ, ಇಲ್ಲ ನೀವು ಸೊಸೆ ಆಗಿ ಕರ್ಕೊಂಬರೋರಾದ್ರೆ ಬೇರೆ ಅಂತ ಏನಿರಲ್ಲ. ನಿಮ್ಗೆ ಬಾಳ್ಸೋ ಯೋಗ್ಯತೆ ನಿಜವಾಗ್ಲೂ ಇದ್ರೆ ನೀಟಾಗಿ ಬಾಳ್ಸಿ ಅವ್ರನ್ನ. ಅದನ್ ಬಿಟ್ಬಿಟ್ಟು ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಅವ್ಳು ಕೆಲ್ಸ ಮಾಡೋ ರೀತಿ ಸರಿ ಇಲ್ಲ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕತ್ತೆ ದುಡ್ದಂಗ್ ದುಡ್ದಿರ್ತಾಳೆ ಅವಳು, ಸೊಸೆ ಆದವಳು, ಆಯ್ತಾ? ದುಡ್ದಿರ್ತಾರೆ, ಮತ್ತೆ ಮಕ್ಳುನು ಒಂದ್ ಕಡೆ ನೋಡ್ಕೊಂಡು, ಕಸ ಮುಸ್ರೆ ತಿಕ್ಕೊಂಡು ಪ್ರತಿ ಕೆಲ್ಸನೂ ಮಾಡ್ತಾಳೆ. ಅದ್ರ ಮೇಲೂ ಒಂದ್ ಕೊಂಕು, ಅವಳೇನು ಮಾಡಲ್ಲ, ಅವಳೇನು ಮಟ್ಟಲ್ಲ. ಬರೀ ಇವ್ರ ಮನೆ ಹೆಣ್ಮಕ್ಳು ಮಾತ್ರ ಅಂತೆ ಮಾಡೋದು, ಬೇರೆಯವ್ರ ಮನೆ ಹೆಣ್ಮಕ್ಳುಗಳು ಏನು ಮಾಡಲ್ಲ ಕೆಲ್ಸನ, ಆಯ್ತಾ? ಇವ್ರ ಮನೆ ಹೆಣ್ಮಕ್ಳು ಎಲ್ಲಾನು ನಿಭಾಯಿಸ್ತಾರೆ, ಎಲ್ಲಾನು ಮಾಡ್ತಾರೆ. ಏನಕ್ಕೆ ನೀವು ಹೊರಗಡೆಯಿಂದ ಒಂದ್ ಹೆಣ್ಣು ಹುಡ್ಗಿನ್ ಕರ್ಕೊಂಡ್ ಬಂದ್ಬಿಟ್ಟು ಏನಕ್ಕೆ ಅಷ್ಟೊಂದು ಅಯ್ಯೋ ಅನ್ಸ್ಕೊಂಡ್ ತಿಂತೀರಾ? ಆಯ್ತು, ಎತ್ತೇದ್ ಒಂದ್ ಕಡೆ ಸಮಸ್ಯೆ ಅಂತಂದ್ರೆ, ಈ ನಾದ್ನಿದಿರು ವಾರ್ಗಿತ್ತಿರ್ತಾರಲ್ಲ, ಅವ್ರು ಇನ್ನೊಂದ್ ತರ ಕಿರುಕುಳ ಕೊಟ್ಟಿ ಅವ್ರನ್ನ ಒಂದು ಮೂಲೆ ಗುಂಪು ಮಾಡ್ಬಿಡ್ತಾರೆ. ಕೆಲವೊಂದಷ್ಟು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿರ್ತಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ ಬಂದು ಸುಸ್ತಾಗಿರ್ತಾರೆ, ಒಂದು ಊಟ ಮಾಡಿನೂ ಹಾಕಲ್ಲ ಅವ್ರಿಗೆ, ಒಂದು ಬೇಳೆ ಸಾರು ಸಹ ಮಾಡಿ ಹಾಕಲ್ಲ. ಕೆಲವೊಂದಷ್ಟು ಅತ್ತೆದಿರ್ ಮನೇಲೇ ಇರ್ತಾರೆ, ಕೆಲವರೊಬ್ರು ಈ ಕೆಲ್ಸಕ್ಕೆ ಹೋಗು ಬಂದಿರ್ತಾರಲ್ಲ ವರ್ಕಿಂಗ್ ವುಮೆನ್ಸ್, ಅವ್ರಿಗೊಂದ್ 4 ಬೇಸ್ಬಿಟ್ಟು ಹಾಕಿದ್ರೆ ಏನಾಗ್ಬಿಡುತ್ತೆ ಅವ್ರಿಗೆ, ಅದೇ ಒಂದ್ ದೊಡ್ಡ ವಿಷಯ ಅನ್ನೋ ತರ ಮಾತಾಡ್ತಾರೆ. ಆಮೇಲೆ ಇನ್ನೊಂದ್ ತರ ಟಾರ್ಚರ್ ಏನ್ ಕೊಡ್ತಾರೆ ಅಂದ್ರೆ, ಹೆಣ್ಮಕ್ಳುಗಳನ್ನ ಮನೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಮಗಂಗೆ ಮದ್ವೆ ಮಾಡಿರ್ತಾರೆ, 1 ರೂಮ್ ಇರುತ್ತೋ, ಡಬಲ್ ರೂಮ್ ಇರುತ್ತೋ, ಹೆಣ್ಮಕ್ಳು ಮನೆಗ್ ಬರ್ತಾರೆ. ಅವ್ರು ಅರ್ಥ ಮಾಡ್ಕೊಬೇಕು, ಸೊಸೆ ಅಣ್ಣ ಮತ್ತೆ ಅಥವಾ ತಮ್ಮ ಯಾರಿರ್ತಾರೆ, ಅವ್ರಿಗೆ ಹೆಂಡತಿದಿರಿರ್ತಾರೆ, ಅವ್ರಿಗೂ ಒಂದ್ ಪ್ರೈವೇಸಿ ಇರುತ್ತೆ, ಅವ್ರಿಗೆ ಪ್ರೈವೇಸಿ ಕೊಡ್ಬೇಕು ನಾವು ಅಂತ. ಅದಲ್ಲ, ಅವ್ರವ್ರು ರೂಮ್ಗೆ, ಇವಾಗ ನಮ್ದು ರೂಮ್ ಅಂತ ಒಂದಿರುತ್ತೆ ಪ್ರೈವೇಸಿ ಆಗಿ, ಇವ್ರು ಬಂದು ಅದನ್ನ ಅಕ್ವೈರ್ ಮಾಡ್ಕೊಳ್ಳೋದು, ಅವ್ರಿಗೊಂಥರ ಹಿಂಸೆ ಕೊಡೋದು, ಚಿತ್ರ ಹಿಂಸೆ ಕೊಡೋದು. ಅವ್ರು ಎಲ್ಲೋಗಿರ್ಬೇಕು ಅವಾಗ? ಸೊಸೆದಿರ್ ಎಲ್ಲೋಗಿರ್ಬೇಕು ಅವಾಗ? ಅವ್ರದ್ದು ಅಂತ ಪ್ರೈವೇಸಿ ಇರ್ತಾನೆ, ಅವ್ರ ಮನೆ ಅಂತ ಇರುತ್ತೆ ತಾನೆ. ನಿಮ್ಗೂ ಒಂದ್ ಪ್ರತ್ಯೇಕವಾಗಿ ಒಂದು ಸ್ಪೇಸ್ ಇರುತ್ತೆ, ನೀವು ಅದನ್ನ ಉಪಯೋಗಿಸ್ಕೊಳ್ಳಿ. ತುಂಬಾ ಒಂಥರ ಟಾರ್ಚರ್ ರೀತಿ ಕೊಡೋದು,
ಆತರ ಎಲ್ಲ ಏನಕ್ ಮಾಡ್ತೀರಾ? ಆಮೇಲೆ ತುಂಬಾ ಈ ನಾದ್ನಿದಿರ್ ಕೆಲವೊಬ್ರು ಇರ್ತಾರೆ, ವಾರ್ ಬಿತ್ತಿರು. ಈ ಅಮ್ಮ ಮಗಳು ಒಂದು ಕಾಂಬಿನೇಷನ್ ಇರುತ್ತೆ. ಹೆಂಗೆ ಅಂತಂದ್ರೆ ಬರ್ತಾರೆ ಮನೆಗೆ, ಅಪ್ಪ ಹಿಂಗೆ ಹೇಳ್ಕೊಡ್ತಾರೆ ಅವ್ರವ್ರ ಅಮ್ದಿರ್ಗೆ ಅಂತಂದ್ರೆ ಚೆನ್ನಾಗೇ ಇರ್ತಾರೆ. ಈ ಅತ್ತೆದೀರ್ ಎಲ್ರು ಚೆನ್ನಾಗೇ ಇರ್ತಾರೆ. ಈ ಹೇಳ್ಕೆ ಮಾತ್ ಕೇಳ್ಬಿಡ್ತಾರೆ ನೋಡಿ, ಹೇಳ್ಕೆ ಮಾತ್ ಕೇಳ್ದಾಗ ಏನಾಗ್ಬಿಡುತ್ತೆ, ಅವ್ರಿಗೆ ಡೈವರ್ಟ್ ಆಗ್ಬಿಡುತ್ತೆ ಮೈಂಡ್. ಚೆನ್ನಾಗೇ ಇರ್ತಾರ ಅವ್ರು, ಅವ್ರಿಗೆ ಆತರ ಮೈಂಡ್ ಸೆಟ್ ಗಳು ಇರಲ್ಲ. ಏನಕ್ ನಿನ್ ಸೊಸೆಗ್ ಹಂಗ್ ಮಾಡ್ತೀಯ, ಏನಕ್ ನಿನ್ ಸೊಸೆನ ಆಚೆ ಕಳಿಸ್ತೀಯ, ಏನಕ್ಕೆ ಅಕ್ಕಪಕ್ಕ ಮನೆಯವ್ರ ಜೊತೆ ಎಲ್ಲ ಮಾತಾಡಕ್ ಬಿಡ್ತ್ಯಾ, ಏನಕ್ ಪ್ಯಾಂಟ್ ಶರ್ಟ್ ಹಾಕೊಳಕ್ ಬಿಡ್ತ್ಯಾ, ಹದ್ ಬಸ್ತಲ್ಲಿ ಹಿಡ್ಕೋ, ಹಿಡ್ತದಲ್ಲಿ ಹಿಡ್ಕೋ, ಲೀನಿಯನ್ಸ್ ಏನಕ್ ಹದ್ ಬಸ್ತಲ್ಲಿ ಹಿಡ್ಕೋಬೇಕು ನೀನು? ನೀನ್ ಸೊಸೆ ಆಗಿ ಕರ್ಕೊಂಡ್ ಬಂದಿರೋದು ನೀನು ಮೂಗ್ ದರ ಹಾಕಿ, ಹಸುಗೆ ಮೂಗ್ ದರ ಹಾಕ್ತಾರಲ್ಲ ಆತರ ಹಾಕಿ ಕರ್ಕೊಂಡ್ ಬಂದಿಲ್ಲ ನೀನು. ಏನಕ್ಕೆ ಹದ್ ಬಸ್ತಲ್ಲಿ ಇಟ್ಕೊಬೇಕು? ಅತ್ತೆ ಆದವಳು ಸೊಸೆನ ಏನಕ್ಕೆ ಹದ್ ಬಸ್ತಲ್ಲಿ ಇಟ್ಕೋಬೇಕು? ಹಿಂಗ್ ಕಣ್ ಬಿಟ್ಟಿದ ತಕ್ಷಣ ಹೆದರ್ಕೊಂಡ್ಬಿಡ್ಬೇಕು. ಸೊಸೆ ಏನಕ್ಕೆ ಆ ತರ ಎಲ್ಲ ಮಾಡಿ ಮಾಡಿ ಸೊಸೆ ಚಿತ್ರಹಿಂಸೆ ಕೊಡ್ತೀರ? ಕೆಲವೊಬ್ರು ಸೊಸೆಗಳು ವಾಯ್ಸ್ ಔಟ್ ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಏನಕ್ಕೆ ಅಂತಂದ್ರೆ ಅವ್ರು ಅಷ್ಟು ಇನ್ನೋಸೆಂಟ್ ಆಗಿರ್ತಾರೆ. ಅಯ್ಯೋ ಗಂಡ ಮನೆ ಮಕ್ಕಳು ಅತ್ತೆ ಮಾವ ಹಿಂಗಿರ್ತಾರೆ, ಅಷ್ಟು ಟಾರ್ಚರ್ ಕೊಟ್ಟು ಇಕ್ಕಿರ್ತಾರೆ. ಕೆಲವೊಂದಷ್ಟು ಬಡವ್ರ ಮನೆಯಿಂದ ಹೆಣ್ಮಕ್ಳು ತಂದ್ಬಿಟ್ಟಿರ್ತಾರೆ. ಅವ್ರು ನಿಜಕ್ಕೂ ಎಂತ ಅಮಾಯಕರಾಗಿರ್ತಾರೆ ಅಂತಂದ್ರೆ, ಅವ್ರನ್ನ ಬರೀ ಕೆಲ್ಸ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಳೋದು. ಅವ್ರನ್ನ ಏನಕ್ಕೂ ಬೇಡ. ಅವರು ಬರೀ ಕಣ್ಬಿಟ್ಟುನೆ ಎದುರಿಸ್ಬಿಡ್ತಾರೆ. ನಾನೇ ಕಣ್ಣೆದುರುಗಡೆ ನೋಡಿದೀನಿ ಆತರ ಎದುರಿಸಿರೋದು, ನಾನೇ ನೋಡಿದೀನಿ ಆತರ. ಏನಕ್ಕೆ ನಿಮ್ಮನೆ ಹೆಣ್ಮಕ್ಳಾಗ ಆರಾಮಾಗಿ ಓಡಾಡ್ಕೊಂಡು ಫ್ರೀ ಏರ್ಸ್ ಎಲ್ಲ ಬಿಟ್ಕೊಂಡು ಪ್ಯಾಂಟು ಶರ್ಟ್ಸ್ ಆತರ ಎಲ್ಲ ಹಾಕೊಂಡು ಅಲ್ಲಂತೆ ಆ ದೇಶ ಅಂತೆ ಈ ದೇಶ ಅಂತ ಎಲ್ಲ ಸುತ್ತಬಹುದು. ಅದೇ ಮನೆಗ್ ಬಂದಿರೋ ಸೊಸೆ ಮಾತ್ರ ಏನು ಮಾಡಂಗಿಲ್ಲ, ಜಸ್ಟ್ ಸ್ಲೇವ್ಸ್. ಏನೋ ಒಂದು ಮನೆ ಕೆಲಸ ಮಾಡೋದಕ್ಕೆ ಇವ್ರು ಹಿಡ್ಕೊಂಡ್ ಬಂದಿದ್ದಾರೆ ಅವಳನ್ನ ಅನ್ನೋ ತರ ಟ್ರೀಟ್ ಮಾಡೋದು. ಏನ್ ಅಕ್ಕಪಕ್ಕ ಮನೆಯವ್ರ ಹತ್ರ ಮಾತಾಡೋದಕ್ ಬಿಡಲ್ಲ. ಮಾತಾಡ್ಬಿಟ್ಟು ಅವ್ರ ಬಂಡವಾಳಗಳೆಲ್ಲ ಗೊತ್ತಾಗ್ಬಿಡತ್ತಲ್ಲ. ಹೊಸ್ದಾಗ್ ಬಂದಿರ್ತಾಳೆ, ಬಂಡವಾಳಗಳೆಲ್ಲ ಗೊತ್ತಾಗ್ಬಿಡುತ್ತೆ ಇವ್ರಗಳ್ದೆಲ್ಲ ಅನ್ನೋ ರೀತಿನೂ ಇರುತ್ತೆ. ಬಟ್ ನಿಜಕ್ಕೂ ನಿಮ್ಗೆ ಹೋಗ್ತಾ ಇದ್ರೆ ಮಗಂಗೆ ಮದ್ವೆ ಮಾಡಿ ಸೊಸೆ ಅಂತ ಕರ್ಕೊಂಬಂದು ನೀಟಾಗಿ ಬಳಸಿ. ಎಷ್ಟೋ ಉದಾಹರಣೆಗಳಿದಾವೆ. ಅತ್ತೆ ಸೊಸೆಗೆ ಟಾರ್ಚರ್ ಕೊಟ್ಟಿ, ಮೆಂಟಲ್ ಟಾರ್ಚರ್ ಕೊಟ್ಟಿ ಅನ್ಭವಿಸೋ ತುಂಬಾ ಉದಾಹರಣೆಗಳಿವೆ. ನನ್ ಬೇಕಾದ್ರೆ ಅಟ್ಯಾಚ್ ಮಾಡ್ಬಿಡ್ತೀನಿ, ನನಗೆ ಕಮೆಂಟ್ಸ್ ಮಾಡಿರೋರು, ಮೆಸೇಜ್ ಮಾಡಿರೋರ್ದೆಲ್ಲ. ಓಕೆನಾ? ಅವ್ರು ಪರ್ಸನಲ್ ಆಗಿ ಹೇಳಿದಾರೆ ನನ್ಗೆ, ನಾನೇ ಕಣ್ಣೆದುರುಗಡೆ ನೋಡಿದೀನಲ್ಲ. ಆಮೇಲೆ ಈ ತರ ಟಾರ್ಚರ್ ಬೇರೆ ಕೊಡೋದು, ಮೆಂಟಲಿ ಅವ್ರನ್ನ ಕುಗ್ಗಿಸೋದು. ನಿನಗೇನು ಬರಲ್ಲ, ಎಲ್ಲ ನನ್ ಮಗಳಿಗೆ ಬರೋದು, ನೀನೇನು ಇಲ್ಲ, ವೇಸ್ಟ್. ಕಣ್ಣೆದುರುಗಡೆ ಕತ್ತೆ ದುಡ್ದಂಗ್ ದುಡಿತಾ ಇದ್ರು ಅವ್ರ ಕಣ್ಣಿಗೆ ಕಾಣಿಸಲ್ಲ. ಅವ್ರ ಮನೆ ಹೆಣ್ಮಕ್ಳೇ ಕಾಣಿಸೋದು ಅವ್ರಿಗೆ, ಕಂಡವ್ರ ಮನೆಯವ್ರದ್ದು ಏನೂ ಕಾಣಿಸಲ್ಲ ಅವ್ರಿಗೆ. ಮಗಂಗೆ ಚಾಡಿ ಹೇಳೋದು, ಅವ್ರ ನೆಮ್ಮದಿಗಳು ಹಾಳು ಮಾಡೋದು. ಆಮೇಲೆ ಈ ಅಮ್ಮ ಮಗಳು ಇರ್ತಾರಲ್ಲ ಕಾಂಬಿನೇಷನ್, ಹಬ್ಬ ಹುಡುಕುದ್ರು ಸಿಗಲ್ಲ ಆ ತರ ಕಾಂಬಿನೇಷನ್ ನಿಜವಾಗ್ಲು. ಈ ಅಮ್ಮ ಒಂದು ಮಗಳಿಗೆ ಹೇಳ್ಕೊಡ್ಬೋದಂತೆ, ನೀನು ಅತ್ತೆ ಮನೇಲಿ ಇರ್ಬೇಡ, ಸಪ್ರೇಟ್ ಹೋಗ್ಬಿಡು ಅಂತ ಹೇಳ್ಕೊಡೋದಂತೆ. ಆಯ್ತಾ? ಇಲ್ಲಿ ಸೊಸೆ ಬಂದಿರ್ತಾಳಲ್ಲ, ಮಕ್ಳಿಗೆ ಆತರ ಹೇಳ್ಕೊಡೋದು, ನೀನೇನೋ ಬೇಸಾಕ್ಬೇಡ, ನೀನ್ ಮಟ್ಟಬೇಡ, ನೀನ್ ಕೂತ್ಕೋ ಮಾಡ್ಕೋ ಅಂತ. ಅದೇ ಸೊಸೆಗೆ ಈ ಬೇರೆ ತರ ಟಾರ್ಚರ್ಗಳು, ಆಪೋಸಿಟ್ ಟಾರ್ಚರ್ಗಳು. ಎಂತೆಂತ ಅವ್ರು ಎಲ್ಲಾದ್ರೂ ಉದಾಹರಣೆ ಇದ್ಯಾ? ಸೊಸೆ ಅತ್ತೆ ಟಾರ್ಚರ್ ಕೊಟ್ಟಿದ್ದಾರೆ ಇದೆ, ಎಲ್ಲೋ ಒಂದ್ ಬೆಳ್ಳನ್ಕೆ ಎಷ್ಟಿದೆ. ಆದ್ರೆ ಜಾಸ್ತಿ ಅತ್ತೆ ಸೊಸೆಗೇನೆ ಜಾಸ್ತಿ ಮಾಡಿರೋ ಅಂತದ್ದು. ಯಾಕೆ ಆ ರೀತಿ ಮಾಡ್ತೀರಾ? ನೀವುನು ಒಂದ್ ಮನೆಗ್ ಸೊಸೆ ಆಗಿ ಬಂದಿರ್ತೀರಾ, ನಿಮ್ಗೂ ಇದೇ ರೀತಿ ಆಗಿರುತ್ತಾ? ಆಗಿದ್ರೆ ಅದನ್ನ ಯಾಕೆ ನಿಮ್ ಸೊಸೆ ಮೇಲೆ ನೀವು ಹೇರ್ತೀರಾ? ನಿಮ್ಗೂ ಒಂದ್ ಮನ್ಸಾಕ್ಷಿ ಅನ್ನೋದಿರಲ್ವಾ? ಅದೇನು ಮೈಂಡ್ ಸೆಟ್ ಅಲ್ಲಿ ನೀವು ಅಷ್ಟ್ ಇದ್ ಮಾಡ್ತೀರ. ಎಷ್ಟೋ ಜನ ಹೆಣ್ಮಕ್ಳು ಸಫರ್ ಮಾಡ್ತಿದ್ದಾರೆ. ಅಯ್ಯೋ ನಮ್ಮ ಅತ್ತೆ ಕಾಟ ಕೊಡ್ತಾಳೆ, ನನ್ ನಾದ್ನಿ ಸರಿ ಇಲ್ಲ, ನನ್ ವಾರ್ ಬಿಟ್ಟಿರ್ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ನಾನ್ ಹೋಗಲ್ಲ ಮಟ್ಟಲ್ಲ. ಇವಾಗ ಅದೇ ನಾದ್ನಿ ನೀರು ಇನ್ನೊಬ್ರು ಮನೆಗೆ ಹೋಗಿರ್ತಾರಲ್ಲ, ಅವ್ರಲ್ಲಿ ಸುಮ್ನೆ ಕೂರ್ಸಿರ್ತಾರ, ಅಲ್ಲಿ ಸುಮ್ನೆ ಇದ್ ಮಾಡಿರ್ತಾರ, ಸುಮ್ನೆ ಬಿಟ್ಬಿಡ್ತಾರ. ಅಲ್ಲಿಂದ ಬಂದ್ ಇಲ್ಲಿಗೆ ಅಮ್ಮಂಗ್ ಪಿನ್ ಹೊಡಿಯೋದು, ಇಲ್ಲ ಫೋನಲ್ಲಿ ಗಂಟೆಗಟ್ಲೆ ಮಾತಾಡ್ತಾರೆ. ಹೇಳ್ಬಾರ್ದು, ಅಷ್ಟು ಫೋನಲ್ಲಿ ಮಾತಾಡ್ತಾರೆ ಅಮ್ಮ ಮಕ್ಳಿಬ್ರುನು. ಅದೇನೋ ರಾಜ್ಯಭಾರ ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಸೊಸೆನಂತೂ ಬಾಳ್ಸಕ್ ರೆಡಿ ಇರಲ್ಲ ಕೆಲವೊಬ್ರು. ಎಷ್ಟೋ ಜನ ಹೆಣ್ಮಕ್ಳು ಸೆಲ್ಫ್ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇಂಥ ಟಾರ್ಚರ್ಗಳಿಂದ. ಮಗ ಯಾವ ಸೈಡ್ ಕೇಳ್ಬೇಕು, ಈ ಕಡೆ ಕೇಳ್ಬೇಕಾ ಆ ಕಡೆ ಕೇಳ್ಬೇಕಾ? ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರೋ, ಅತ್ತೆ ಆಗಿರ್ಬೋದು, ವಾರು ಬಿತ್ತಿರಾಗಿರ್ಬೋದು, ಸೊಸೆ ಆಗಿರ್ಬೋದು, ದಯವಿಟ್ಟು ಚೇಂಜ್ ಆಗಿ ನಿಮ್ ಪಾಡಿಗೆ ನೀವಿರಿ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇವಾಗ ಕೆಲವರು ಮನೇಲೇ ಇರೋರಾದ್ರೆ ಸೊಸೆದಿರೋ
ಏನೋ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಹೆಂಗ್ ಬರುತ್ತೆ ಹಂಗ್ ಮಾಡ್ಕೊಂಡು ಹೋಗ್ತಾರೆ. ನಿಮ್ ಕೈಲಾದ್ರೆ ನೀವ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಸುಮ್ಮನೆ ಕುತ್ಕೊಂಡ್ಬಿಡಿ. ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಟಾಂಟ್ ಮಾಡಕ್ ಹೋಗ್ಬೇಡಿ. ಯಾರು ಏನ್ ಪರ್ಫೆಕ್ಟ್ ಆಗಿರಲ್ಲ. ಆಮೇಲೆ ಕೆಲವೊಂದಷ್ಟು ವರ್ಕಿಂಗ್ ವುಮೆನ್ಸ್ ಆಚೆ ಹೋಗಿ ದುಡ್ಕೊಂಡ್ ಬಂದಿರ್ತಾರೆ. ಏನೋ ಒಂಚೂರು ಒಂದ್ ಸಾಂಬಾರು ಒಂದ್ ತಿಂಡಿನ ಮಾಡಾಕ್ಬಿಡಿ ಅವ್ರಿಗೆ, ಆರಾಮಾಗಿ ತಿನ್ಕೊಂಡ್ ಮಲ್ಕೊಂಡ್ಬಿಡ್ತಾರೆ. ಅವ್ರ ಕೈಲಾಗಿದ್ ಮಟ್ಟಿಗೆ ಅವ್ರು ಕೆಲ್ಸಗಳು ಮಾಡ್ತಾರೆ. ಹಿಂಗೆ ಹೆಂಗೋ ಅನ್ಸರ್ಸ್ಕೊಂಡ್ ಹೋಗೋದ್ ನೋಡಿದೀನಿ. ಎಷ್ಟೋ ಜನ ಚೆನ್ನಾಗಿದ್ದಾರೆ, ಫ್ರೆಂಡ್ಲಿ ಆಗಿದ್ದಾರೆ. ಅತ್ತೆ ಸೊಸೆ ಮತ್ತೆ ನಾದಿನಿದಿರು ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಗೊತ್ತಾ. ಕೆಲವೊಂದಷ್ಟು ಜನ ನೋಡಿದ್ರೆ ಮಾತ್ರ ನಿಜಕ್ಕೂ ಹೆಂಗೆ ಉಗಿಬೇಕು ಅನ್ಸುತ್ತೆ ಅವ್ರಿಗೆ ಅಂತಂದ್ರೆ, ಅದೇ ಹೆಣ್ಣಿಗೆ ಹೆಣ್ಣಿನೇ ಶತ್ರು ಅಂತಾರಲ್ಲ, ಆ ಕ್ಯಾಟಗರಿಗೆ ಸೇರಿದವ್ರು ಇವರೆಲ್ಲ ನಿಜವಾಗ್ಲೂನು. ಬಟ್ ಏನಕ್ಕೆ ಈ ವಿಡಿಯೋ ಮಾಡಕ್ ಕೆಲ್ಸ ಇಲ್ವಾ ಅಂತ ಕೇಳ್ತೀರಾ. ನನ್ಗೆ ಸುತ್ತಮುತ್ತಲು ಬರೀ ಇಂಥವೇನೆ. ನಂಗೆ ನೋಡಿ ನೋಡಿ ನಿಜವಾಗ್ಲೂನು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ, ಅಟ್ಲೀಸ್ಟ್ ಯಾರೋ ಒಂದ್ ಇಬ್ರು ಮೂರ್ ಜನ ಚೇಂಜ್ ಆಗ್ಲಿ ಬಿಡಿ. ಇವಾಗ ಏನು ಅವ್ರು ಇವಾಗ ಸೊಸೆ ಅಂತ ಬಂದ್ರೆ ಇವಾಗ ಎಕ್ಸಾಂಪಲ್ ನಾನೇ ತಗೊಳ್ಳಿ. ಇವಾಗ ನನ್ ಮಗನ್ ನನ್ ಮದ್ವೆ ಮಾಡಿ ಕರ್ಕೊಂಡ್ ಬರ್ತೀನಿ. ಸೊಸೆ ನಮ್ಮ ಮನೆಗ್ ಬರ್ತಾಳೆ. ಅವಳು ನಮ್ಮನೆ ಅವಳು ಫುಲ್ ಫ್ರೀಡಮ್ ಕೊಡ್ಬೇಕು ನಾನು. ಪ್ರತಿಯೊಂದನು ಅವಳಿಗೆ ನಾನು ಇಂಡಿಪೆಂಡೆಂಟ್ ಆಗಿ ಬಿಡ್ಬೇಕು ಅವಳನ್ನ. ನಾನ್ ಆದ್ಮೇಲೆ ನೀನೇ ಅಮ್ಮ, ಎಲ್ಲ ನೀನ್ ಮಾಡು, ನೀನ್ ಚೆನ್ನಾಗಿರು, ಮಗ ಸೊಸೆ ಇಬ್ರು ಚೆನ್ನಾಗ್ ಮಾಡು, ನೀನ್ ಏನ್ ಅಡ್ಗೆ ಮಾಡ್ತೀಯ ಮಾಡಮ್ಮ, ಈ ರೀತಿ ಬಿಟ್ಬಿಡ್ಬೇಕು. ಅದನ್ನ ಬಿಟ್ಬಿಟ್ಟು ಅಲ್ಲಿ ಮುಟ್ಟಿದ್ರೆ ಅಲ್ಲಿ ಮುಟ್ಬೇಡ, ಈ ಪಾತ್ರೆ ತಗೋ ಅದ್ ತಗೋ ಹಿಂಗ್ ತಗೋ ಹಂಗ್ ತಗೋ, ಏನಕ್ಕೆ ಹಂಗೆಲ್ಲ ಮಾಡ್ತೀರಾ. ಅವ್ರು ನಮ್ಮ ಮನೆಯವ್ರು ತಾನೇ. ಅವರು ನಮ್ಮ ಮನೆಯವರು ಅಂತ ನಾವು ಟ್ರೀಟ್ ಮಾಡ್ಬೇಕು ಫಸ್ಟ್. ನಾವೇನೆ ಅವ್ರನ್ನ ಹೊರಗಿನವರು. ಇವಾಗ ನೋಡಿ, ಮುಂದೆಗಡೆ ಸೊಸೆ ಮುಂದೆಗಡೆ ಫುಲ್ಲು ನೈಸ್ ಮಾಡಿ ಐಸ್ ಇಟ್ಟು ಎಲ್ಲ ಮಾತಾಡೋದು. ಆಚೆಗಡೆ ಹೋಗ್ಬಿಟ್ಟು ಇಲ್ಲ ಫೋನಲ್ಲೋ ಅಯ್ಯೋ ಅವಳ ಹಂಗ ಹಿಂಗೆ, ಅವಳು ಏನೋ ಬರಲ್ಲ, ಏನಕ್ಕೆ ಆತರ. ನಿಮ್ ಮರ್ಯಾದೆ ನೀವೇ ತೆಕ್ಕೊಂತಾ ಇರ್ತೀರಾ. ಅಲ್ಲಿ ನಿಮ್ ಮನೆ ಮರ್ಯಾದೆ ನೀವೇ ತೆಕ್ಕೊಂತಾ ಇರ್ತೀರಾ. ಫಸ್ಟ್ ಆಫ್ ಆಲ್ ಏನೇ ಆದ್ರೂ 4 ಗೋಡೆ ಮಧ್ಯೆ ಇಟ್ಕೊಂಡ್ ಮಾತಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಊರ್ಗೆಲ್ಲ ಪ್ರಚಾರ ಮಾಡ್ಬಿಡೋದು. ಮೈಕ್ ಕೊಟ್ಬಿಡ್ಬೇಕು. ನಿಮ್ಮಂತವ್ರಿಗೆಲ್ಲ ಮೈಕ್ ಕೊಟ್ಬಿಟ್ಟು ಊದ್ಕೊಂಬನ್ನಿ ಅಂತ ಬಿಟ್ಬಿಡ್ಬೇಕು. ಫಸ್ಟ್ ಈ ಪ್ರಚಾರ ಮಾಡೋದನ್ನ ಬಿಟ್ಬಿಡಿ. ಫಸ್ಟ್ ಏನಿದ್ಯೋ ವಿಷಯಗಳು ನಿಮ್ಮನೆ ಮಧ್ಯ 4 ಗೋಡೆ ಮಧ್ಯೆ ಇಟ್ಕೊಳಕ್ ಪ್ರಯತ್ನ ಪಡಿ. ನೀವು ನಿಮ್ಮನೆ ವಿಷಯನ ಇನ್ನೊಬ್ರಿಗೆ ಹೇಳಕ್ ಹೋಗ್ತಿರಲ್ಲ ಆಯ್ತಾ, ಅವ್ರ ಮನೆ ವಿಷಯನ ಅವ್ರು ಎಲ್ಲೂ ಬಿಟ್ಕೊಟ್ಟಿರಲ್ಲ. ಫಸ್ಟ್ ಅದನ್ನ ತಿಳ್ಕೊಳ್ಳಿ ಆಯ್ತಾ. ಆದ್ರೆ ಇವ್ರು ಇಲ್ಲಿ ಬಂದು ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ನೋಡ್ತಾ ಇರ್ತಾರೆ, ಬಟ್ ಅವರೇ ಸಾಬಸ್ರಾಗಿರಲ್ಲ. ಫಸ್ಟ್ ಅದನ್ನ ಥಿಂಕ್ ಮಾಡಿ. ಆದಷ್ಟುನು ನಿಮ್ದು, ನಿಮ್ ಸೊಸೆ, ನಿಮ್ ಮನೆ, ನಿಮ್ ಅತ್ತೆ, ನಿಮ್ ನಾದ್ನಿ, ನಿಮ್ ವಾರ್ಗರ್ಗಿತ್ತಿರುವಂತ ಒಂದು ಅಭಿಮಾನ, ಪ್ರೀತಿ, ವಿಶ್ವಾಸ ಇಟ್ಕೊಂಡ್ರೆ ಮಾತ್ರನೇ ನೀವು ಲೈಫಲ್ಲಿ ಸಕ್ಸೀಡ್ ಆಗಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ, ಹಂಗೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ಅಭಿಪ್ರಾಯ ನನಗೆ ಖಂಡಿತ ಬೇಕು, ಖಂಡಿತ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.